ಹಲೋ ಮೈ ಗೈಸ್, ಇವತ್ತಿನ ವ್ಲಾಗಿನಲ್ಲಿ ನಾವು ಕಾಲೇಜಿನಿಂದ ಬಂದ ಮೇಲೆ ಫ್ರೀ ಇದ್ದ ಕಾರಣ ನಾನು ನನ್ನ ಗೆಳೆಯನಿಗೆ ಫೋನ್ ಮಾಡಿದೆ. ಹಲೋ, ಎಲ್ಲಿದ್ದೀಯ ಅಂತ ಕೇಳಿದೆ. ಹಾಗಾಗಿ ಅವನು ಫ್ರೀ ಇದ್ದ ಕಾರಣ ನಾನು ರೆಡಿಯಾಗಿ ಹೋದೆವು ಹಿರೇಕೊಡೆ ಡ್ಯಾಮಿಗೆ. ಹೀಗೆ ನಾವು ಹೋಗುವ ಮೊದಲೇ ಒಂದೆರಡು ಚಿಪ್ಸ್ಗಳನ್ನೆಲ್ಲ ತೆಗೆದುಕೊಂಡು ನಾವು ಹೊರಟೆವು ಹಿರೇಕೊಡೆ ಡ್ಯಾಮಿಗೆ. ಅಲ್ಲಿ ಹೋಗಿ ರೀಚ್ ಆದ ನಂತರ ಟ್ರಾಫಿಕ್ಕು ಆದ ಕಾರಣ ನಮಗೆ ಜಾಗವನ್ನು ಸಿಕ್ಕಿದ ತಕ್ಷಣ ನಾವು ಗಾಡಿಯನ್ನು ನಿಲ್ಲಿಸಿ ಹೋದೆವು ಒಳಗೆ. ಹೀಗೆ ಒಳಗೆ ಹೋದಾಗ ನಮಗೆ ಒಂದು ಅದ್ಭುತವಾದ ನೇಚರನ್ನು ನೋಡುತ್ತಿದ್ದ ಕಾರಣ ನಾನು 1-2-3 ಫೋಟೋವನ್ನು ತೆಗೆಯಲು ಶುರು ಮಾಡಿದೆ. ನನ್ನ ಫೋಟೋವನ್ನು ತೆಗೆಯುತ್ತಾ ಬೇರೆಯವರನ್ನ ಫೋಟೋಗ್ರಫಿ ಮಾಡುತ್ತಾ ಇದ್ದ. ಹಾಗಾಗಿ ನಾನು 2 ಫೋಟೋಗಳನ್ನು ತೆಗೆದ ನಂತರ ನಾವು ಅಲ್ಲಿಂದ ಹೊರಟೆವು ಸೀದಾ ಮನೆಗೆ. ಹೀಗೆ ಹೊರಡುವಾಗ ಅಲ್ಲಿ ನಮಗೆ ಕಂಡದ್ದು ಕಾರ್ನ್. ಈ ಕಾರ್ನನ್ನು ಕಂಡ ತಕ್ಷಣ ಬಾಯಿ ಬಿಡುವುದಿಲ್ಲ ಎಂದು ನಾವು ಅದನ್ನೊಂದು ಸರಿ ಟ್ರೈ ಮಾಡಿದೆವು. ಅದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆದ ಕಾರಣ ನಾವು ಅದನ್ನು ತಿಂದುಕೊಂಡು ಹೊರಟೆವು ನೇರ ಮನೆಗೆ. ಹಿರೇಕೊಳ್ಳೆಯ ಬಗ್ಗೆ ಹೇಳಬೇಕೆಂದರೆ ಏನೂ ಇಲ್ಲ. ಅದು ನಮ್ಮ ಅತ್ತೆ ಮನೆ ಇದ್ದ ಹಾಗೆ. ನಾವು ಆವಾಗ ಅಲ್ಲಿ ಹೋಗುತ್ತಾ ಇರುತ್ತೇವೆ. ನಮಗೆ ಚಿಕ್ಕಮಗಳೂರಿಗೆ ಜನರೆಂದರೆ ಅಲ್ಲಿಗೆ ಜಾಸ್ತಿ ಹೋಗುವುದು. ನಮಗೆ ಹತ್ತಿರ ಎಂದು ಇರುವುದು ಅದು ಒಂದು ಲೇಕ್. ಅಲ್ಲಿ ಇದ್ದು ಬೋರ್ ಆದಾಗ ನಾವು ಹೋಗುವುದು ಹಿರೇಕೊಳ್ಳೆ ಕೆರೆಗೆ. ಯಾಕಂದರೆ ಅದು ನಮಗೆ ಇರುವ ಹತ್ತಿರದ ಲೇಕ್ ಆಗಿದೆ. ಇದು ಅದ್ಭುತವಾದ ಒಂದು ತಾಣವಿರುವ ಜಾಗ ಮತ್ತು ನಾವು ಇಲ್ಲಿ ಬೇಸರವಾದಾಗ ಖುಷಿಯಾದಾಗ ಹೆಚ್ಚಾಗಿ ಬರುವ ಒಂದು ಜಾಗವಾಗಿದೆ ಇದು ಹಿರೇಕೊಳ್ಳೆ ಕೆರೆ. ಬಹುದು ಹೆಚ್ಚಿನ ಜನರು ಅಂದರೆ ಚಿಕ್ಕಮಗಳೂರಿನ ಜನರನ್ನೇ ಹೆಚ್ಚಾಗಿ ನಾವು ನೋಡಬಹುದು. ಇಲ್ಲ ಅಂದರೆ ಊರುಗಳಿಂದ ಮತ್ತು ರಾಜ್ಯಗಳಿಂದ ಬಂದಿರುವವರು, ಹೆಚ್ಚಾಗಿ ಆಂಧ್ರ, ಕೇರಳ ಆ ಕಡೆಯಿಂದ ಬಂದಿರುವವರು ಅವರನ್ನು ನೋಡಬಹುದು. ಬಿಟ್ಟರೆ ನೇಚರನ್ನು ನೋಡಬಹುದು. ಚಿಕ್ಕಮಗಳೂರಿನ ಜನರಿಗೆ ಅದಂತೂ ಮಾಮೂಲಿ ಜಾಗ ಆಗಿದೆ. ಅದರ ಬಗ್ಗೆ ಇಷ್ಟು ಸಾಕು ಎನ್ನುತ್ತದೆ. ಇನ್ನು ಹೇಳಬೇಕೆಂದರೆ ನಾವು ಅಲ್ಲಿಂದ ಸೀದಾ ಮನೆಗೆ ಹೊರಡುವಾಗ ನಿಮಗೆ ಹಲವು ಕಾರ್ಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಮತ್ತು ನಿಮ್ಮೊಂದಿಗೆ ಮಾತಾಡಬೇಕೆಂದು ಅನಿಸಿದ ಕಾರಣ ನಿಮ್ಮೊಂದಿಗೆ ಮಾತಾಡಿದ್ದು ಇದೆ. ಕಾರಣ ನಾವು ಅಲ್ಲಿಂದ ಹೊರಟು ಆದ ಮೇಲೆ ನಾವು ಅಲ್ಲಿಂದ ಸೀದಾ ರೀಚ್ ಆದೆವು ಕಲ್ದೋಡಿಗೆ. ಹೀಗೆ ಕಲ್ದೋಡಿಗೆ ರೀಚ್ ಆದ ನಂತರ ಊರಿನ ಕಡೆಗೆ ಹೋದ. ಊರಿನ ಕಡೆಯಿಂದ ಸ್ಟ್ರಾಂಗ್ ಆಗಿ ಹೋಗಿ ಅವನು ಸೀದಾ ಹುಬ್ಬಳ್ಳಿಗೆ ರೀಚ್ ಆದೆವು ನಾವು. ಕೊನೆಯದಾಗಿ ಆದ ಕಾರಣ ಅವನು ಹೊರಟ ಮಸೀದಿಯ ಕಡೆಗೆ. ಅವನನ್ನು ಮಸೀದಿಯ ಕಡೆಗೆ ಬಿಟ್ಟು ನಾನು ಅಲ್ಲಿಂದ ಹೊರಟೆ ಸೀದಾ ನನ್ನ ಮನೆಗೆ. ಡೇ 40 has been completed. ಇನ್ನು ತುಂಬಾ ವಿಡಿಯೋಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.